ಬೆಂಗಳೂರಿನ ಶಾಂತ ಹುಡುಗನೊಬ್ಬ ಆ ಸಮವಸ್ತ್ರದ ಕನಸು ಕಂಡ. ವರ್ಷಗಳ ನಂತರ ತಾನು ಎಂದಿಗೂ ಭೇಟಿಯಾಗಿರದ ಜನರನ್ನು ರಕ್ಷಿಸಲು ಹೊತ್ತಿ ಉರಿಯುತ್ತಿದ್ದ ಹೋಟೆಲ್ ಒಳಗೆ ನಡೆದ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್. ಶಾಂತ ಕನಸಿನಿಂದ ಮುಂಬೈನ ಅತ್ಯಂತ ಕರಾಳ ರಾತ್ರಿಯವರೆಗಿನ ಪ್ರಯಾಣ. ಇದು ಭಾರತದ ನಿಜವಾದ ನಾಯಕ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಕಥೆ. ನಮ್ಮ ದೇಶದ ಇತಿಹಾಸದ ಅತ್ಯಂತ ಕರಾಳ ರಾತ್ರಿಗಳಲ್ಲಿ ಒಂದಾದ ಮುಂಬೈ ದಾಳಿಯ ಸಮಯದಲ್ಲಿ ಇತರರನ್ನು ರಕ್ಷಿಸಲು ತನ್ನ ಎಲ್ಲವನ್ನೂ, ಕೊನೆಗೆ ತನ್ನ ಪ್ರಾಣವನ್ನು ಸಹ ನೀಡಿದ ಸೈನಿಕ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್. ಇದು ಕೇವಲ ಧೈರ್ಯದ ಕಥೆಯಲ್ಲ, ಶಿಸ್ತು, ತ್ಯಾಗ ಮತ್ತು ರಾಷ್ಟ್ರದ ಮೇಲಿನ ಪ್ರೀತಿಯ ಕಥೆ. ಅದು 2008 ನವೆಂಬರ್ 26 ರಾತ್ರಿ. ಮುಂಬೈ ಸರಣಿ ಭಯೋತ್ಪಾದಕ ದಾಳಿಗಳಿಂದ ನಡುಗಿತು. ಗಡಿಯಾಚೆಯಿಂದ 10 ಶಸ್ತ್ರಸಜ್ಜಿತ ಉಗ್ರರು ನಗರಕ್ಕೆ ಪ್ರವೇಶಿಸಿ ತಾಜ್ ಹೋಟೆಲ್, ಒಬೆರಾಯ್ ಟ್ರೈಡೆಂಟ್, ಸಿಎಸ್ಟಿ ರೈಲ್ವೆ ನಿಲ್ದಾಣ, ಲಿಯೋಪೋಲ್ಡ್ ಕೆಫೆ ಮತ್ತು ನಾರಿಮನ್ ಹೌಸ್ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ದಾಳಿಗಳನ್ನು ಪ್ರಾರಂಭಿಸಿದ್ದರು. ಇವುಗಳಲ್ಲಿ ತಾಜ್ ಹೋಟೆಲ್ ಅತ್ಯಂತ ತೀವ್ರವಾದ ರಣರಂಗವಾಗಿ ಪರಿವರ್ತನೆಯಾಗಿತ್ತು. ನೂರಾರು ಅತಿಥಿಗಳು ಮತ್ತು ಸಿಬ್ಬಂದಿ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದರು. ಭಾರೀ ಶಸ್ತ್ರಸಜ್ಜಿತ ಭಯೋತ್ಪಾದಕರು ಅದರ ಕಾರಿಡಾರ್ಗಳ ಮೂಲಕ ಸಾಗಿದ್ದರು. ಅಲ್ಲಿ ಬೆಂಕಿ, ಹೊಗೆ ಮತ್ತು ಭಯದ ಮಧ್ಯದಲ್ಲಿ ರಾಷ್ಟ್ರೀಯ ಭದ್ರತಾ ಗಾರ್ಡ್ ಕಮಾಂಡೋ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ಧೈರ್ಯವಾಗಿ ಹೆಜ್ಜೆ ಹಾಕಿದರು. ನಾವು ಅವರ ಆ ಕಾರ್ಯಾಚರಣೆಯ ಬಗ್ಗೆ ತಿಳಿಯುವ ಮೊದಲು ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಸಂದೀಪ್ 1977 ಮಾರ್ಚ್ 15 ಕೇರಳದಲ್ಲಿ ಜನಿಸಿದರು. ಆದರೆ ಬೆಂಗಳೂರಿನಲ್ಲಿ ಬೆಳೆದರು. ಬಾಲ್ಯದಿಂದಲೂ ಅವರು ಶಾಂತ ಸ್ವಭಾವ, ಶಿಸ್ತು ಮತ್ತು ಸಶಸ್ತ್ರ ಪಡೆಗಳನ್ನು ಸೇರುವ ಕನಸನ್ನು ಹೊತ್ತು ಬೆಳೆದಿದ್ದರು. ಅವರು 1995 ಪುಣೆಯ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯನ್ನು ಸೇರಿದರು ಮತ್ತು ನಂತರ ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ತರಬೇತಿ ಪಡೆದರು. ವಾಸ್ತವವಾಗಿ ಅವರ ತರಬೇತಿಯ ಸಮಯದಲ್ಲಿ ಅವರು ಭಾರತದ ರಾಷ್ಟ್ರಪತಿಗಳ ಗೌರವ ಗಾರ್ಡ್ನ ಭಾಗವಾಗಿ ಆಯ್ಕೆಯಾಗುವಷ್ಟರ ಮಟ್ಟಿಗೆ ಎಲ್ಲರ ಗಮನ ಸೆಳೆದಿದ್ದರು. ನಾನು ಎಂದಿಗೂ ಹಿಂದೆ ಸರಿಯುವುದಿಲ್ಲ ಎಂಬ ಅವರ ಧ್ಯೇಯವಾಕ್ಯ ಸರಳವಾದರೂ ಶಕ್ತಿಯುತವಾಗಿತ್ತು. ಆ ಧ್ಯೇಯವಾಕ್ಯ ನವೆಂಬರ್ 28 ವಾಸ್ತವವಾಯಿತು. ಬಾಲ್ಯ ಕನಸಾಗಿ ಆರಂಭವಾದದ್ದು ಮುಂದೆ ಸೈನಿಕನ ಕರ್ತವ್ಯವಾಯಿತು ಮತ್ತು ಮುಂಬೈ ದಾಳಿಯ ಸಮಯದಲ್ಲಿ ಆ ಕರ್ತವ್ಯವನ್ನು ಬಲು ಸಮರ್ಥವಾಗಿ ನಿರ್ವಹಿಸಲಾಯಿತು. ನವೆಂಬರ್ 27 ರಾತ್ರಿಯ ಹೊತ್ತಿಗೆ ಭಯೋತ್ಪಾದಕರು ಇನ್ನೂ ಅನೇಕ ಒತ್ತೆಯಾಳುಗಳನ್ನು ಹಿಡಿದಿದ್ದರು. ಎನ್ಎಸ್ಜಿಯನ್ನು ಕರೆಯಲಾಯಿತು ಮತ್ತು ಅವರ ತಂಡವನ್ನು ಮುನ್ನಡೆಸಿದ ಮೊದಲಿಗರಲ್ಲಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಕೂಡ ಇದ್ದರು. ಅವರು 10 ಕಮಾಂಡೋಗಳ ಗುಂಪಿಗೆ ಏಕಮೇವ ಗುರಿಯ ಕಾರ್ಯಾಚರಣೆಯ ಆದೇಶ ನೀಡಿದರು. ಅದುವೇ ಸಿಲುಕಿಕೊಂಡಿದ್ದ ಒತ್ತೆಯಾಳುಗಳನ್ನು ರಕ್ಷಿಸುವುದು. ಅವರು ಕೋಣೆಯಿಂದ ಕೋಣೆಗೆ, ಮಹಡಿಯಿಂದ ಮಹಡಿಗೆ ಹೊಗೆ ಮತ್ತು ಕತ್ತಲೆಯ ಮೂಲಕ ಸಾಗುತ್ತಾ ಹೋದರು. ಒಂದು ಹಂತದಲ್ಲಿ ಒತ್ತೆಯಾಳುಗಳನ್ನು ರಕ್ಷಿಸುವಾಗ ಅವರ ತಂಡದ ಸದಸ್ಯರಲ್ಲಿ ಒಬ್ಬರಾದ ಕಮಾಂಡೋ ಸುನಿಲ್ ಕುಮಾರ್ ಜೋಧಾ ತೀವ್ರವಾಗಿ ಗಾಯಗೊಂಡರು. ಮೇಜರ್ ಸಂದೀಪ್ ಯಾವುದೇ ಹಿಂಜರಿಕೆಯಿಲ್ಲದೆ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಎಳೆದೊಯ್ದರು ಮತ್ತು ಅವರು ಅಲ್ಲಿ ನಿಲ್ಲದೆ ಮುಂದುವರೆದರು. ಪೂರ್ಣ ಧೈರ್ಯದಿಂದ ಅವರು ಭಯೋತ್ಪಾದಕರ ಬೆನ್ನಟ್ಟಿದರು. ಕಾರಿಡಾರ್ ಪ್ರವೇಶಿಸುತ್ತಿದ್ದಂತೆ ಅವರು ತನ್ನ ತಂಡಕ್ಕೆ ಕೂಗಿ ಹೇಳಿದ್ದೇನು ಗೊತ್ತಾ? ಯಾರೂ ಇತ್ತ ಬರಬೇಡಿ, ನಾನು ಇವರನ್ನು ನಿಭಾಯಿಸುತ್ತೇನೆ ಅಂತ. ಅದು ಅವರ ಸೈನಿಕರಿಗೆ ಅವರು ಹೇಳಿದ್ದ ಕೊನೆಯ ಮಾತುಗಳು. ಅವರು ಧೈರ್ಯದಿಂದ ಹೋರಾಡಿದರೂ ಕೂಡ ಆ ಗುಂಡಿನ ಚಕಮಕಿಯಲ್ಲಿ ಅವರಿಗೆ ಗುಂಡು ತಗುಲಿತು. 2008 ನವೆಂಬರ್ 28 ಬೆಳಗ್ಗೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಅವರ ದೇಹವನ್ನು ಬೆಂಗಳೂರಿಗೆ ಮರಳಿ ತಂದಾಗ ಸಾವಿರಾರು ಜನರು, ಯುವಕರು, ವೃದ್ಧರು, ಬಡವರು, ಬಲ್ಲಿದರೆನ್ನದೆ ಎಲ್ಲರೂ ಬೀದಿಗಳಲ್ಲಿ ಸಾಲುಗಟ್ಟಿ ನಿಂತು ಗೌರವ ಸಲ್ಲಿಸಿದರು. ಅವರ ಪೋಷಕರು ಹೆಮ್ಮೆಯಿಂದ ಕಣ್ತುಂಬಿಕೊಂಡು ರಾಷ್ಟ್ರದ ಗೌರವವನ್ನು ಸ್ವೀಕರಿಸಿದರು. ಭಾರತವು ಒಬ್ಬ ಪುತ್ರನನ್ನು ಕಳೆದುಕೊಂಡಿತ್ತು, ಆದರೆ ಅಮರ ನಾಯಕನನ್ನು ಪಡೆದುಕೊಂಡಿತು. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರಿಗೆ ಅವರ ಧೈರ್ಯ ಮತ್ತು ತ್ಯಾಗಕ್ಕಾಗಿ ಭಾರತದ ಶಾಂತಿಕಾಲದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರವನ್ನು ನೀಡಲಾಯಿತು. ಇಂದು ಅವರ ನೆನಪು ಹಲವು ವಿಧಗಳಲ್ಲಿ ಜೀವಂತವಾಗಿದೆ. ಬೆಂಗಳೂರಿನಲ್ಲಿರುವ ಒಂದು ರಸ್ತೆಗೆ ಅವರ ಹೆಸರಿಡಲಾಗಿದೆ.
ಭಾರತದಾದ್ಯಂತ ಶಾಲೆಗಳು ಮತ್ತು ಸಂಸ್ಥೆಗಳು ಅವರ ಗೌರವಾರ್ಥವಾಗಿ ವಾರ್ಷಿಕ ಗೌರವಗಳನ್ನು ಸಲ್ಲಿಸುತ್ತವೆ. 2022ರಲ್ಲಿ ಅವರ ಜೀವನ ಚರಿತ್ರೆಯ ಚಲನಚಿತ್ರ ಮೇಜರ್ ಬಿಡುಗಡೆಯಾಯಿತು. ಇದು ಲಕ್ಷಾಂತರ ಯುವ ಭಾರತೀಯರಿಗೆ ಅವರ ಕಥೆಯನ್ನು ಕಣ್ಮುಂದೆ ತಂದು ಅವರ ಅಸಾಧಾರಣ ಧೈರ್ಯವನ್ನು ಮತ್ತೆ ನೆನಪಿಸಿತು. ಭಾರತೀಯ ರೈಲ್ವೆಯೂ ಕೂಡ ಒಂದು ಎಂಜಿನ್ಗೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಎಂದು ಹೆಸರಿಸಿ ಅವರ ನೆನಪನ್ನು ಶಾಶ್ವತವಾಗಿಸಿದೆ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಜೀವನವು ನಿಜವಾದ ನಾಯಕರು ಖ್ಯಾತಿಯನ್ನು ಬಯಸುವವರಲ್ಲ, ಬದಲಾಗಿ ಅಗತ್ಯವಿರುವಾಗಲೆಲ್ಲ ರಾಷ್ಟ್ರದ ಪರವಾಗಿ ದೃಢವಾಗಿ ನಿಲ್ಲುವವರು ಎಂದು ನಮಗೆ ನೆನಪಿಸುತ್ತದೆ. ಅವರು ನಮ್ಮನ್ನು ತೊರೆದಾಗ ಅವರಿಗೆ ಕೇವಲ 31 ವರ್ಷ ವಯಸ್ಸಾಗಿತ್ತು. ಆದರೆ ಆ ಸಣ್ಣ ವಯಸ್ಸಿನಲ್ಲೇ ಅವರು ಒಂದು ಉದ್ದೇಶ, ಧೈರ್ಯ ಮತ್ತು ತ್ಯಾಗದೊಂದಿಗೆ ಬದುಕುವುದರ ಅರ್ಥವನ್ನು ನಮಗೆ ತೋರಿಸಿದ್ದರು.